ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ನಟಿ ಪವಿತ್ರ ಗೌಡ ಸೇರಿದಂತೆ ಇನ್ನಿತರರು ಜೈಲು ಸೇರಿದ್ದಾರೆ. ನಟ ದರ್ಶನ್ ಅವರನ್ನ ನೋಡಲು ಪ್ರತಿನಿತ್ಯ ಒಬ್ರಲ್ಲ ಒಬ್ರು ಜೈಲಿಗೆ ಬರ್ತಾನೆ ಇದ್ದಾರೆ. ಅದರಲ್ಲೂ ದರ್ಶನ್ ಅವರ ತಾಯಿ, ತಮ್ಮ, ಪತ್ನಿ, ಮಗ ಆಗಾಗ್ಗೆ ಜೈಲಿಗೆ ಬಂದು ದರ್ಶನ್ ಅವರನ್ನ ನೋಡುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ದರ್ಶನ್ಗೆ ಅಲ್ಲಿ ಆರೋಗ್ಯದ ಸಮಸ್ಯೆ ಎದುರಾಗಿದ್ದೇ ತಡ ದರ್ಶನ್ ಅವರ ಅಕ್ಕ ಕೂಡ ನಟ ದರ್ಶನ್ ಅವರನ್ನ ನೋಡಲು ಜೈಲಿಗೆ ಆಗಮಿಸಿದ್ರು. ಅವರೊಂದಿಗೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ಮಗ ಹಾಗೆ ಅಕ್ಕನ ಮಗ ಕೂಡ ಜೈಲಿಗೆ ಭೇಟಿ ನೀಡಿದ್ರು. ನೆಲದ ಮೇಲೆ ಮಲಗಲು ಆಗ್ತಾ ಇಲ್ಲ, ಊಟ ಸರಿಯಾಗ್ತಿಲ್ಲ ಅಂತ ನಟ ದರ್ಶನ್ ಕೆಲ ಸೌಲಭ್ಯಗಳಿಗಾಗಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸದ್ಯ ರಿಟ್ ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಜುಲೈ 18ಕ್ಕೆ ಮುಂದೂಡಿದೆ. ಇನ್ನು ತಮ್ಮನನ್ನು ನೋಡಲು ಬಂದ ಅಕ್ಕ ದಿವ್ಯಾ ಮನೆಯಿಂದಲೇ ಬಟ್ಟೆ ಹಾಗೂ ತಿಂಡಿ ತಿನಿಸುಗಳನ್ನ ತಂದಿದ್ರು. ಮತ್ತೆ ಹೊರಗೆ ಬಂದ ನಟ ದರ್ಶನ್ ಅವರ ಅಕ್ಕನ ಮಗ ಕಾರ್ನಲ್ಲಿದ್ದಂತಹ ಬಟ್ಟೆಗಳನ್ನ ತೆಗೆದುಕೊಂಡು ಹೋದ್ರು. ಅದರ ಜೊತೆಗೆ ಹಣ್ಣು ಮತ್ತೆ ಕೆಲ ಸ್ನಾಕ್ಸ್ಗಳನ್ನ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಮುಂದಾದ್ರು. ಆಗ ಜೈಲಿನ ಅಧಿಕಾರಿಗಳು ತಡೆದು ಹಣ್ಣುಗಳನ್ನ ಹೊರತುಪಡಿಸಿ ಬೇರೆಲ್ಲ ತಿಂಡಿ ತಿನಿಸುಗಳನ್ನ ವಾಪಸ್ ಕಳುಹಿಸಿದ್ದಾರೆ. ಏಕೆಂದ್ರೆ ಜೈಲಿನಲ್ಲಿ ಹಣ್ಣುಗಳನ್ನ ಮಾತ್ರ ಕೊಂಡೊಯ್ಯೋದಕ್ಕೆ ಅವಕಾಶವಿರುತ್ತೆ. ಹಾಗಾಗಿ ಹಣ್ಣುಗಳನ್ನ ಮಾತ್ರ ಕೊಂಡೊಯ್ಯಲು ಸೂಚನೆಯನ್ನ ನೀಡಿದ್ರು. ಒಟ್ಟಾರೆ ಜೈಲು ಸೇರಿರುವ ದರ್ಶನ್ ದಿನೇ ದಿನೇ ಕುಗ್ಗಿ ಹೋಗ್ತಿದ್ದಾರೆ. ಆಪ್ತರ ಬಳಿ ಪಶ್ಚಾತ್ತಾಪದ ಮಾತುಗಳನ್ನಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ.